ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇಂಡಿಯನ್ ನೇವಿಯಲ್ಲಿ ಗ್ರೂಪ್ ಸಿ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳಿವೆ, ಎಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು, ಏಜ್ ಲಿಮಿಟ್, ಎಜುಕೇಶನಲ್ ಕ್ವಾಲಿಫಿಕೇಶನ್ ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಇಂಡಿಯನ್ ನೇವಿಯಲ್ಲಿ ಬೋಟ್ ಕ್ರೂ ಸ್ಟಾಪ್ ಗ್ರೂಪ್ ಸಿ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಅರ್ಜಿಯನ್ನ ಆಹ್ವಾನಿಸಲಾಗಿರುವಂತದ್ದು. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ವೆಬ್ಸೈಟ್ ವಿಳಾಸವನ್ನು ಸಹ ನೀಡಿರುವಂತದ್ದು. www.joinindiannavy.gov.in ಈ ಒಂದು ವೆಬ್ಸೈಟ್ ಮೂಲಕ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುವಂತದ್ದು. ಇನ್ನು ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಸಿರಾಂಗ್ ಆಫ್ ಲಸ್ಕರ್ಸ್, ಲಸ್ಕರ್ಸ್ 1, ಫೈರ್ ಮೆನ್ ಅಂಡ್ ಟೋಪಾಸ್ ಇವಿಷ್ಟು ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕೆಟಗರಿ ವೈಸ್ ವೇಕೆನ್ಸಿ ಲಿಸ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಸಿರಾಂಗ್ ಆಫ್ ಲಸ್ಕರ್ಸ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಒಟ್ಟು 57 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಕೆಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ SC ಯಲ್ಲಿ 8, ST ಯಲ್ಲಿ 4, OBC ಯಲ್ಲಿ 15, EWS ನಲ್ಲಿ 5, UR ಕೆಟಗರಿಯಲ್ಲಿ 25, ಟೋಟಲ್ 57 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ 2 ಪೋಸ್ಟ್ಗಳು ಖಾಲಿ ಇದೆ. ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 5 ಮತ್ತು ಎಕ್ಸ್ ಅಗ್ನಿವೀರ್ ಈ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಟ್ಟು 5 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಲಸ್ಕರ್ 1 ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಟೋಟಲ್ 192 ಹುದ್ದೆಗಳು ಖಾಲಿ ಇರುವಂತದ್ದು. SC ಯಲ್ಲಿ 32, ST ಯಲ್ಲಿ 13, OBC ಯಲ್ಲಿ 50, EWS ನಲ್ಲಿ 19, UR ಕೆಟಗರಿಯಲ್ಲಿ 78, ಟೋಟಲ್ 192 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು PWD ಕ್ಯಾಂಡಿಡೇಟ್ಗೆ 7 ಹುದ್ದೆಗಳು, ಎಕ್ಸ್ ಸರ್ವಿಸ್ ಮೆನ್ ಗೆ 15 ಮತ್ತು ಎಕ್ಸ್ ಅಗ್ನಿವೀರ್ ಈ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಟ್ಟು 15 ಪೋಸ್ಟ್ಗಳು ಖಾಲಿ ಇರುವಂತದ್ದು. ಇನ್ನು ಫೈರ್ ಮೆನ್ ಬೋಟ್ ಕ್ರೂ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ SC ಯಲ್ಲಿ 16, ST ಯಲ್ಲಿ 5, OBC ಯಲ್ಲಿ 13, EWS ನಲ್ಲಿ 8, UR ಕೆಟಗರಿಯಲ್ಲಿ 31, ಟೋಟಲ್ 73 ಹುದ್ದೆಗಳು ಖಾಲಿ ಇದೆ. ಇನ್ನು PWD ಈ ಒಂದು ಕ್ಯಾಂಡಿಡೇಟ್ ಗಳಿಗೆ ಒಟ್ಟು 2 ಪೋಸ್ಟ್ಗಳು, ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ 1 ಮತ್ತು ಅಗ್ನಿವೀರ್ ಎಕ್ಸ್ ಅಗ್ನಿವೀರ್ ಕ್ಯಾಂಡಿಡೇಟ್ ಗಳಿಗೆ 1 ಹುದ್ದೆ ಖಾಲಿ ಇರುವಂತದ್ದು. ಇನ್ನು ಟೋಪಾಸ್ ನಲ್ಲಿ ಒಟ್ಟು 5 ಹುದ್ದೆಗಳು ಖಾಲಿ ಇರುವಂತದ್ದು. SC ಯಲ್ಲಿ 1, ST ಯಲ್ಲಿ 1 ಹಾಗೂ EWS ನಲ್ಲಿ 1 ಮತ್ತು UR ಕೆಟಗರಿಯಲ್ಲಿ 2, ಟೋಟಲ್ 5 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಬ್ಯಾಕ್ಲಾಗ್ ನಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತ ನೋಡ್ತಾ ಹೋಗೋದಾದ್ರೆ, ಲಸ್ಕರ್ 1 ಈ ಒಂದು ಪೋಸ್ಟ್ ಗೆ ನೋಡ್ತಾ ಹೋಗೋದಾದ್ರೆ ಟೋಟಲ್ 33 ಹುದ್ದೆ ಖಾಲಿ ಇರುವಂತದ್ದು. ಫೈರ್ ಮೆನ್ ಬೋಟ್ ಕ್ರೂ ನಲ್ಲಿ ಒಟ್ಟು 5 ಹುದ್ದೆಗಳು ಖಾಲಿ ಇದೆ ಹಾಗೂ ಟೋಪಾಸ್ ನಲ್ಲಿ ಒಟ್ಟು 1 ಹುದ್ದೆಗಳು ಖಾಲಿ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಸಿರಾಂಗ್ ಆಫ್ ಲಸ್ಕರ್ಸ್ ಈ ಒಂದು ಹುದ್ದೆಗಳಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ನೋಡೋದಾದ್ರೆ ಅಭ್ಯರ್ಥಿಗಳು SSLC ಅನ್ನ ಪಾಸ್ ಆಗಿರಬೇಕು ಮತ್ತು ಸಿರಾಂಗ್ ಸರ್ಟಿಫಿಕೇಟ್ ಅನ್ನ ಹೊಂದಿರಬೇಕಾಗಿರುತ್ತದೆ. ಇನ್ನು 2 ವರ್ಷಗಳು ಸಂಬಂಧಪಟ್ಟಂತ ಫೀಲ್ಡ್ ನಲ್ಲಿ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರುವವರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ನು ಎರಡನೇದಾಗಿ ಲಸ್ಕರ್ಸ್ 1 ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು SSLC ಅನ್ನ ಪಾಸ್ ಆಗಿರಬೇಕು, ಜೊತೆಗೆ ಸ್ವಿಮ್ಮಿಂಗ್ ನಾಲೆಜ್ ಅನ್ನು ಸಹ ಹೊಂದಿರಬೇಕಾಗಿರುತ್ತದೆ, ಜೊತೆಗೆ ಸಂಬಂಧಪಟ್ಟಂತ ಫೀಲ್ಡ್ ನಲ್ಲಿ 1 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಸಹ ಹೊಂದಿರಬೇಕು. ಇನ್ನು ಫೈರ್ ಮ್ಯಾನ್ ಈ ಒಂದು ಹುದ್ದೆಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು SSLC ಅನ್ನು ಪಾಸ್ ಆಗಿರಬೇಕು, ಜೊತೆಗೆ ಸ್ವಿಮ್ಮಿಂಗ್ ನಾಲೆಜ್ ಅನ್ನು ಸಹ ಹೊಂದಿರಬೇಕಾಗಿರುತ್ತದೆ, ಜೊತೆಗೆ ಪ್ರೀ ಸೀಡ್ ಟ್ರೈನಿಂಗ್ ಕೋರ್ಸ್ ಅನ್ನು ಸಹ ಪಡೆದುಕೊಂಡಿರಬೇಕು. ಇನ್ನು 4ನೇದಾಗಿ ಟೋಪಾಸ್ ಈ ಒಂದು ಹುದ್ದೆಗೆ ನೋಡೋದಾದ್ರೆ ಅಭ್ಯರ್ಥಿಗಳು SSLC ಅನ್ನು ಪಾಸ್ ಆಗಿರಬೇಕು, ಜೊತೆಗೆ ಸ್ವಿಮ್ಮಿಂಗ್ ನಾಲೆಜ್ ಅನ್ನು ಸಹ ಹೊಂದಿರಬೇಕಾಗಿರುತ್ತದೆ. ಇವಿಷ್ಟು ಎಜುಕೇಶನಲ್ ಕ್ವಾಲಿಫಿಕೇಶನ್ ಗೆ ಸಂಬಂಧಪಟ್ಟಂತಹ ಮಾಹಿತಿಯಾಗಿರುವಂತದ್ದು. ಹುದ್ದೆಗಳಿಗೆ ಸಂಬಂಧಪಟ್ಟಂತೆ
ನೇಚರ್ ಆಫ್ ಡ್ಯೂಟೀಸ್ ಬಗ್ಗೆ ಸಹ ಮಾಹಿತಿಯನ್ನ ನೋಟಿಫಿಕೇಶನ್ ನಲ್ಲಿ ನೀಡಿರುವಂತದ್ದು. ಆಯಾ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯಾ ಹುದ್ದೆಗಳ ಒಂದು ಜಾಬ್ ಪ್ರೊಫೈಲ್ ಬಗ್ಗೆ ಸಹ ಮಾಹಿತಿಯನ್ನ ನೀಡಲಾಗಿದೆ. ಇನ್ನು ಏಜ್ ಲಿಮಿಟ್ ಅನ್ನ ನೋಡ್ತಾ ಹೋಗೋದಾದ್ರೆ 18ರಿಂದ 25 ವರ್ಷದ ಒಳಗಿನ ಎಲ್ಲಾ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೋಡೋದಾದ್ರೆ SC ST ಕೆಟಗರಿಯ ಅಭ್ಯರ್ಥಿಗಳಿಗೆ 5 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ಇರುವಂತದ್ದು. ಇನ್ನು OBC ಕೆಟಗರಿಯ ಅಭ್ಯರ್ಥಿಗಳಿಗೆ 3 ವರ್ಷಗಳವರೆಗೆ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಲಾಗಿರುವಂತದ್ದು. ಇನ್ನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರುವಂತಹ ಅಭ್ಯರ್ಥಿಗಳಿಗೆ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ಏಜ್ ರಿಲ್ಯಾಕ್ಸೇಷನ್ ಅನ್ನು ನೀಡಿರುವಂತದ್ದು. ಇನ್ನು ಎಕ್ಸ್ ಸರ್ವಿಸ್ ಮೆನ್ ಗಳಿಗೆ ಒಂದು 3 ವರ್ಷಗಳ ಒಂದು ಏಜ್ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ಇನ್ನು ಡಿಸೇಬಲ್ಡ್ ಡಿಫೆನ್ಸ್ ಸರ್ವಿಸ್ ಪರ್ಸನ್ ಗಳಿಗೂ ಸಹ 3 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಿರುವಂತದ್ದು. ಇನ್ನು SC ST ಕೆಟಗರಿಯವರಾದರೆ 8 ವರ್ಷಗಳವರೆಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಿರುವಂತದ್ದು. ಇನ್ನು ಎಕ್ಸ್ ಅಗ್ನಿವೀರ್ ಕ್ಯಾಂಡಿಡೇಟ್ ಗಳಿಗೂ ಸಹ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಿರುವಂತದ್ದು. ಇನ್ನು ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ ಗಳಿಗೂ ಸಹ ಒಂದು ಏಜ್ ರಿಲ್ಯಾಕ್ಸೇಷನ್ ಅನ್ನ ನೀಡಿರುವಂತದ್ದು. ಇನ್ನು ವಿಧವೆಯಾಗಿರುವಂತಹ ವಿಚ್ಛೇದಿತೆಯಾಗಿರುವಂತಹ ಮಹಿಳಾ ಅಭ್ಯರ್ಥಿಗಳಿಗೂ ಸಹ ಏಜ್ ರಿಲ್ಯಾಕ್ಸೇಷನ್ ಅನ್ನ ಆಯಾ ಕೆಟಗರಿಗೆ ಸಂಬಂಧಪಟ್ಟಂತೆ ನೀಡಲಾಗಿರುವಂತದ್ದು. ಇನ್ನು ಎಕ್ಸಾಮಿನೇಷನ್ ಪ್ರೊಸೀಜರ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು ತಮ್ಮ ಒಂದು ಅಕಾಡೆಮಿಕ್ ಇಯರ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ 1:25 ಅಂದರೆ ಒಂದು ಹುದ್ದೆಗಳಿಗೆ 25 ಅಭ್ಯರ್ಥಿಗಳಂತೆ ರಿಟರ್ನ್ ಎಕ್ಸಾಮಿನಿಗೆ ಕರೆಯಲಾಗುತ್ತದೆ. ಇನ್ನು ರಿಟರ್ನ್ ಎಕ್ಸಾಮ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಒಟ್ಟು 100 ಅಂಕಗಳಿಗೆ ಎಕ್ಸಾಮಿನೇಷನ್ ನಡೆಯುವಂತದ್ದು. ಇನ್ನು ಎಕ್ಸಾಮಿನೇಷನ್ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಡೆಯುತ್ತದೆ. ಇನ್ನು ಯಾವ್ಯಾವ ವಿಷಯದ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನ ಕೇಳಲಾಗುತ್ತದೆ ಅಂತ ನೋಡೋದಾದ್ರೆ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್ ಮತ್ತು ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಈ ಒಂದು ವಿಷಯದ ಮೇಲೆ ಸಿರಾಂಗ್ ಆಫ್ ಲಸ್ಕರ್, ಲಸ್ಕರ್ 1 ಮತ್ತು ಫೈರ್ ಮ್ಯಾನ್ ಈ ಒಂದು ಹುದ್ದೆಗಳಿಗಾದರೆ 20 ಮಾರ್ಕ್ಸ್ ಗಳು ಇರುವಂತದ್ದು. ಫಾರ್ ಟೋಪೋಸ್ ಗಳಿಗಾದರೆ 40 ಅಂಕಗಳು ಇರುವಂತದ್ದು. ಇನ್ನು ಜನರಲ್ ಇಂಗ್ಲಿಷ್ ಈ ಒಂದು ವಿಷಯದ ಮೇಲೆ ಫಾರ್ ಸಿರಾಂಗ್ ಆಫ್ ಲಸ್ಕರ್ಸ್, ಲಸ್ಕರ್ಸ್ 1 ಅಂಡ್ ಫೈರ್ ಮ್ಯಾನ್ ಈ ಒಂದು ಹುದ್ದೆಗಳಿಗೆ ಒಟ್ಟು 20 ಅಂಕಗಳನ್ನ ನೀಡಲಾಗುತ್ತದೆ ಮತ್ತು ಫಾರ್ ಟೋಪೋಸ್ ಈ ಒಂದು ಹುದ್ದೆಗಳಿಗಾದರೆ 40 ಅಂಕಗಳು ಇರುವಂತದ್ದು. ಜನರಲ್ ಅವೇರ್ನೆಸ್ ಈ ಒಂದು ವಿಷಯದ ಮೇಲೆ ಫಾರ್ ಸಿರಾಂಗ್ ಆಫ್ ಲಸ್ಕರ್ಸ್, ಲಸ್ಕರ್ಸ್ 1 ಮತ್ತು ಫೈರ್ ಮ್ಯಾನ್ ಈ ಒಂದು ಹುದ್ದೆಗಳಿಗೆ ಒಟ್ಟು 10 ಅಂಕಗಳು ಇರುವಂತದ್ದು. ಫಾರ್ ಟೋಪಾಸ್ ಈ ಒಂದು ಹುದ್ದೆಗಳಿಗೆ ಒಟ್ಟು 20 ಅಂಕಗಳು ಇರುತ್ತವೆ. ಇನ್ನು ನಾಲೆಜ್ ಇನ್ ರಿಲೆವೆಂಟ್ ಫೀಲ್ಡ್ ಈ ಒಂದು ವಿಷಯದ ಮೇಲೆ ಫಾರ್ ಸಿರಾಂಗ್ ಆಫ್ ಲಸ್ಕರ್ಸ್, ಲಸ್ಕರ್ಸ್ 1 ಮತ್ತು ಫೈರ್ ಮ್ಯಾನ್ ಈ ಒಂದು ಹುದ್ದೆಗಳಿಗಾದರೆ ಒಟ್ಟು 50 ಅಂಕಗಳು ಇರುತ್ತವೆ. ಫಾರ್ ಟೋಪೋಸ್ಗೆ ಯಾವುದೇ ಅಂಕಗಳು ಈ ಒಂದು ವಿಷಯದ ಮೇಲೆ ಕೇಳಲಾಗುವುದಿಲ್ಲ. ಇನ್ನು ಒಟ್ಟು 100 ಅಂಕಗಳಿಗೆ ಎಕ್ಸಾಮಿನೇಷನ್ ಅನ್ನ ನಡೆಸಲಾಗುವಂತದ್ದು. ಇನ್ನು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಬಗ್ಗೆಯೂ ಸಹ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನು ನೀಡಲಾಗಿರುವಂತದ್ದು. ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ. ಇನ್ನು ಡೇಟ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ ನೋಡೋದಾದ್ರೆ ಅಭ್ಯರ್ಥಿಗಳಿಗೆ ಒಂದು ಎಕ್ಸಾಮ್ ಡೇಟ್ ಮತ್ತು ಟೈಮ್ ಬಗ್ಗೆ ಇಮೇಲ್ ಮುಖಾಂತರ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನ ಕಳಿಸಲಾಗುತ್ತದೆ ಹಾಗೂ ವೆಬ್ಸೈಟ್ ನಲ್ಲಿಯೂ ಸಹ ಇದರ ಬಗ್ಗೆ ಮಾಹಿತಿಯನ್ನ ಪ್ರಕಟಿಸಲಾಗುತ್ತದೆ. ಇನ್ನು ರಿಟರ್ನ್ ಎಕ್ಸಾಮ್ ಅನ್ನ ಕೇವಲ ಮುಂಬೈನಲ್ಲಿ ಮಾತ್ರ ನಡೆಸಲಾಗುವಂತದ್ದು. ಇದರ ಬಗ್ಗೆಯೂ ಸಹ ಮಾಹಿತಿಯನ್ನ ನೀಡಿರುವಂತದ್ದು. ಇನ್ನು ಸ್ವಿಮ್ಮಿಂಗ್ ಟೆಸ್ಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಅಭ್ಯರ್ಥಿಗಳು ರಿಟರ್ನ್ ಎಕ್ಸಾಮ್ ನಲ್ಲಿ ಪಡೆದುಕೊಂಡಿರುವಂತಹ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಸ್ವಿಮ್ಮಿಂಗ್ ಟೆಸ್ಟ್ ಗೆ ಕರೆಯಲಾಗುವಂತದ್ದು. ಸ್ವಿಮ್ಮಿಂಗ್ ಟೆಸ್ಟ್ ಗೆ 1:10 ಅಂದರೆ ಒಂದು ಹುದ್ದೆಗಳಿಗೆ 10 ಅಭ್ಯರ್ಥಿಗಳಂತೆ ಈ ಒಂದು ಸ್ವಿಮ್ಮಿಂಗ್ ಟೆಸ್ಟ್ ಗೆ ಕರೆಯಲಾಗುತ್ತದೆ. ಇನ್ನು ಸ್ವಿಮ್ಮಿಂಗ್ ಟೆಸ್ಟ್ ಅನ್ನ ಯಾವ್ಯಾವ ಹುದ್ದೆಗಳಿಗೆ ನಡೆಸಲಾಗುತ್ತದೆ ಅಂತ ನೋಡೋದಾದ್ರೆ ಲಸ್ಕರ್ 1, ಫೈರ್ ಮ್ಯಾನ್ ಮತ್ತು ಟೋಪಾಸ್ ಈ ಎಲ್ಲಾ ಹುದ್ದೆಗಳಿಗೆ ಸ್ವಿಮ್ಮಿಂಗ್ ಟೆಸ್ಟ್ ಕಂಪಲ್ಸರಿ ಆಗಿರುವಂತದ್ದು. ಇನ್ನು ಸ್ವಿಮ್ಮಿಂಗ್ ಟೆಸ್ಟ್ ಅನ್ನ PWD ಕ್ಯಾಂಡಿಡೇಟ್ಗಳು, ಎಕ್ಸ್ ಸರ್ವಿಸ್ ಮೆನ್ ಗಳು ಮತ್ತು ಎಕ್ಸ್ ಅಗ್ನಿವೀರ್ ಕ್ಯಾಂಡಿಡೇಟ್ ಗಳಿಗೂ ಸಹ ನಡೆಸಲಾಗುತ್ತದೆ. ಇನ್ನು ಸ್ವಿಮ್ಮಿಂಗ್ ಟೆಸ್ಟಿನ ಎಕ್ಸಾಮ್ ಡೇಟ್, ಟೈಮ್ ಮತ್ತು ವ್ಯಾನ್ಯೂ ಬಗ್ಗೆ ಇಮೇಲ್ ಮುಖಾಂತರ ಕಳುಹಿಸಲಾಗುವಂತದ್ದು. ಇನ್ನು ಸ್ವಿಮ್ಮಿಂಗ್ ಟೆಸ್ಟ್
50 ಮೀಟರ್ ಡಿಸ್ಟೆನ್ಸ್ ವರೆಗೆ ಇರುವಂತದ್ದು, ಒಟ್ಟು 2.5 ನಿಮಿಷಗಳ ಒಂದು ಕಾಲಾವಕಾಶ ಇರುವಂತದ್ದು ಮತ್ತು 5 ಮೀಟರ್ ಜಂಪ್ ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕವನ್ನು ನೋಡೋದಾದ್ರೆ ಫ್ರಮ್ ದಿ 5th ಡೇ ಆಫ್ ಪಬ್ಲಿಕೇಶನ್ ಆಫ್ ನೋಟಿಫಿಕೇಶನ್ ಇನ್ ದಿ ಎಂಪ್ಲಾಯ್ಮೆಂಟ್ ನ್ಯೂಸ್. ಅಂದರೆ ಈ ಒಂದು ಹುದ್ದೆಗಳಿಗೆ ನೋಟಿಫಿಕೇಶನ್ ಮಾರ್ಚ್ 14ರಂದು ಪ್ರಕಟಗೊಳಿಸಲಾಗಿತ್ತು. ಇನ್ನು ಮಾರ್ಚ್ 14ರಿಂದ 5 ದಿನದ ನಂತರ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ರಿಜಿಸ್ಟ್ರೇಷನ್ ಪ್ರಾರಂಭವಾಗುವಂತದ್ದು. ಇನ್ನು ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಅಂದರೆ ಕ್ಲೋಸಿಂಗ್ ಡೇಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಆನ್ ದಿ 21st ಡೇ ಫ್ರಮ್ ಓಪನಿಂಗ್ ಡೇಟ್ ಆಫ್ ರಿಜಿಸ್ಟ್ರೇಷನ್. ಅಂದರೆ ರಿಜಿಸ್ಟ್ರೇಷನ್ ನ ಓಪನ್ ಡೇಟ್ ನಂತರ 25th ಡೇಟ್ ವರೆಗಡೆ ಅಂದರೆ 21 ದಿನಗಳ ಒಂದು ಕಾಲಾವಕಾಶ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ಇರುವಂತದ್ದು. ಇನ್ನು ಈ ಒಂದು ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸವನ್ನು ಸಹ ನೀಡಿರುವಂತದ್ದು www.joinindiannavy.gov.in. ಈ ಒಂದು ವೆಬ್ಸೈಟ್ ಮುಖಾಂತರ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತದೆ. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಾಗ ಅಪ್ಲೋಡ್ ಮಾಡಬೇಕಾದಂತಹ ಡಾಕ್ಯುಮೆಂಟ್ಗಳ ಬಗ್ಗೆಯೂ ಸಹ ನೋಟಿಫಿಕೇಶನ್ ನಲ್ಲಿ ಮಾಹಿತಿಯನ್ನ ನೀಡಿರುವಂತದ್ದು. ಎಲ್ಲವನ್ನು ಒಂದು ಬಾರಿ ಚೆಕ್ ಮಾಡಿ. ವೆಬ್ಸೈಟ್ ಅಡ್ರೆಸ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರುತ್ತೇನೆ, ಅಲ್ಲಿ ಹೋಗಿ ನೋಟಿಫಿಕೇಶನ್ ಲಿಂಕ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಇವಿಷ್ಟು ಇಂಡಿಯನ್ ನೇವಿಯಲ್ಲಿ ಕರೆದಿರುವಂತಹ ಗ್ರೂಪ್ ಸಿ ಹುದ್ದೆಗಳ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುವಂತದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.